ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕೋಲಾರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆಯನ್ನು ಕೋಲಾರ ಡಿಸಿ ಡಾಕ್ಟರ್ ಎಂಆರ್ ರವಿರವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. 10ನೇ ತರಗತಿ ಪಿಯುಸಿ ಹಾಗೂ ಪದವಿ ತರಗತಿಗಳಲ್ಲಿ ಪ್ರತಿಭಾವಂತ ಪತ್ರಕರ್ತರ ಮಕ್ಕಳಿಗೆ ಪುರಸ್ಕಾರವನ್ನು ಹಾಗೂ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಕೋಲಾರ ಎಸ್ಪಿ ನಿಖಿಲ್, ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್, ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್, ಮಾಜಿ ಅಧ್ಯಕ್ಷ ವಿಟಪನಹಳ್ಳಿ ಮುನಿರಾಜು, ವಾಸುದೇವ ಹೊಳ್ಳ, ಪ್ರಧಾನ ಕಾರ್ಯದರ್ಶಿ ಅಂತರಗಂಗೆ ಚಂದ್ರಶೇಖರ್, ಖಜಾನ್ಸಿ ಸುರೇಶ್ ಕುಮಾರ್ ಮುಂತಾದ ಅತಿಥಿಗಳು ಭಾಗವಹಿಸಿದ್ದರು. ಹಿರಿಯ ಪತ್ರಕರ್ತರಾದ ವನ್ನುಡಿ ಪ್ರಭಾಕರ್, ಸಿಎಂ ಮುನಿಯಪ್ಪ, ಕೋನ ಮಂಜುನಾಥ್, ಕೆಜಿಎಫ್ ಶ್ರೀಧರ್ ಪಿಳೈ ಮುಂತಾದ ಅನೇಕ ಹಿರಿಯ ಕಿರಿಯ ಪತ್ರಕರ್ತರು ಹಾಜರಿದ್ದರು. ಹಿರಿಯ ಸನ್ಮಾನಿತ ಪತ್ರಕರ್ತರಾದ ಎಂಇ ರವೀಂದ್ರ, ಕೆಎನ್ ರಾಘವೇಂದ್ರ ಪ್ರಸಾದ್, ಕೋನ ಪ್ರಭಾಕರ್, ಎಂ ವರಲಕ್ಷ್ಮಿ, ಕೆ ಸುದರ್ಶನ್, ಮಹಮ್ಮದ್ ಎಸಾನುಲ್ಲಾ, ಕೆಜಿ ಮಂಜುನಾಥ್, ಎಚ್ ರಮೇಶ್, ವಿ ಶಂಕರಪ್ಪ ಮುಂತಾದವರನ್ನು ಸನ್ಮಾನಿಸಲಾಯಿತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. 25 ಲಕ್ಷ ರೂಪಾಯಿ ಇರುವೆಗಳನ್ನು ಇಟ್ಟಿದ್ದೀವಿ. ಆ 25 ಲಕ್ಷ ಜೊತೆಗೆ ನಾವು ತನಕ ಮಾಡಿದಂತ 5 ಲಕ್ಷ ರೂಪಾಯಿ ಸೇರಿಸಿ 30 ಲಕ್ಷ 33 ಸಾವಿರ ರೂಪಾಯಿ ಇಡುವೆಗಳನ್ನು ಇಟ್ಟಿದ್ದೀವಿ. ಪ್ರತಿ ತಿಂಗಳು 18 ಸಾವಿರ ರೂಪಾಯಿ ಬಡ್ಡಿಯನ್ನು ಬರ್ತಾ ಇದೆ. ಹಠ ಬಂದಂತಹ ಸಂದರ್ಭದಲ್ಲಿ ಒಂದು ನಯಾ ಪೈಸೆ ಕೂಡ ಪ್ರಮುಖವಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಧೈರ್ಯ ನಮ್ಮ ಪತ್ರಕರ್ತರಿಗೆ ಆತ್ಮವಿಶ್ವಾಸವನ್ನ ತಂದುಕೊಟ್ಟಿದೆ. ಹಾಗಾಗಿ ಈ ಪತ್ರಿಕಾ ದಿನಾಚರಣೆ ಹಾಗಾಗಿ ಈ ಪತ್ರಿಕಾ ದಿನಾಚರಣೆ ಈಗಾಗಲೇ ಹೇಳಿದ ರೀತಿಯಲ್ಲಿ ನಮ್ಮ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ಹಬ್ಬ ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಈ ನಗರದ ಸುತ್ತಮುತ್ತ ಯಾವುದೇ ಪ್ರೆಸ್ ಕ್ಲಬ್ ಒಂದು 5 ಗುಂಟೆ ಆದ್ರೂ ಕೊಡಬೇಕು. ಮತ್ತೆ 5 ರಿಂದ 10 ಕಿಲೋಮೀಟರ್ ದೂರದಲ್ಲಿ 5 ರಿಂದ 10 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಬೇಕಂತ ಈ ಸಭೆಯಲ್ಲಿ ನಾವು ಹೇಳಲೇಬೇಕು. ಪತ್ರಕರ್ತರ ಸಮಸ್ಯೆಗಳು ಸಾಕಷ್ಟು ನಾವು ಹೇಳೋಷ್ಟೇ ಇಲ್ಲ, ಸಮಸ್ಯೆಗಳು ಏನೈತೆ ಅಂತ ನಮಗಿಂತ ಹೆಚ್ಚಾಗಿ ನಿಮ್ಗೆ ಅರಿವು ಐತೆ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ಕರೆದು ನಾನು 2 ಮಾತನ್ನ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು. ನಮಗೂ ಆಸೆ ನಿಮ್ಮ ಮಾತುಗಳು ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಲಿ, ನಮ್ಮ ಮಕ್ಕಳು ಕೂಡ IAS IPS ಆಗಿ ಇನ್ನೊಂದು 10 ವರ್ಷಕ್ಕೆ ಇನ್ನೊಂದು 5 ವರ್ಷಕ್ಕೆ ಹೊರಗೆ ಬಂದ್ರೆ ನೀವು ಹೇಳ್ಬೋದು, ನಾವು ಹೇಳ್ಬೋದು, ನಮ್ಮ ನಿಖಿಲ್ ಸರ್ ಅವರ ಸ್ಫೂರ್ತಿಯಿಂದ ನಮ್ಮ ಮಕ್ಕಳು IAS ಆಗಿದ್ದಾರೆ, IPS ಆಗಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ಇಬ್ಬರ ಸ್ಫೂರ್ತಿಯಿಂದ. ಸೊ ಹಾಗಾಗಿ ನೀವಿಬ್ಬರೇ ಸಾಕು ಅನ್ನೋ ಕಾರಣಕ್ಕಾಗಿ ನಾವು ಪತ್ರಕರ್ತರ ಒಮ್ಮತದಿಂದ ನಿಮ್ಮನ್ನ ನಾವು ಆಹ್ವಾನಿಸಿದ್ವಿ. ದುರ್ನಾಯಮಾನವಾದ ಪರಿಸ್ಥಿತಿಯಲ್ಲಿದೆ, ಸವಾಲುಗಳನ್ನು ಎದುರಿಸ್ತಾ ಇದೆ. ಯಾಕಂದ್ರೆ ಬರೀ ಕನ್ನಡ ಪತ್ರಿಕೋದ್ಯಮ ಮಾತ್ರ ಅಲ್ಲ, ಇಡೀ ಜಗತ್ತಿನ ಪತ್ರಿಕೋದ್ಯಮದ ಪರಿಸ್ಥಿತಿ ಇದಾಗಿದೆ. ಯಾಕಂದ್ರೆ ಮೊದಲೆಲ್ಲ ಅದು ಸತ್ಯದ ಪರ ಅಂತ ಒಂದು ಮಾತಿತ್ತು. ಆದರೆ ಇವತ್ತು ಮೀಡಿಯಾಗೆ ವಿರುದ್ಧವಾಗಿ ದೈತ್ಯಾಕಾರವಾಗಿ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಏನಂದ್ರೆ ಇವತ್ತು ಅಲ್ಲಿ ಸತ್ಯವೂ ಇದೆ, ಸುಳ್ಳು ಇದೆ. ಅಲ್ಲಿ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಜವಾಬ್ದಾರಿ ಮತ್ತೆ ಆ ವಿವೇಕ ಶಕ್ತಿ ನಮಗಿರ್ಬೇಕಷ್ಟೇ. ಆದ್ರೆ ನಾವು ಸುಳ್ಳನ್ನು ನಂಬೋದಲ್ಲಿ ಸತ್ಯವನ್ನು ನಂಬೋದು. ಇದರ ಪೈಪೋಟಿಯಿಂದಾಗಿ ಮೀಡಿಯಾ ಕೂಡ ಇವತ್ತು ಸತ್ಯವನ್ನೂ ಹೇಳಬೇಕಾಗಿದೆ, ಅನಿವಾರ್ಯವಾಗಿ ಸುಳ್ಳನ್ನು ಹೇಳಬೇಕಾಗಿರುವಂತಹ ಪರಿಸ್ಥಿತಿಗೆ ನಾವಿವತ್ತು ಬಂದ್ಬಿಟ್ಟಿದ್ದೀವಿ. ಈ ರೀತಿಯಾದ ಸವಾಲುಗಳಲ್ಲಿ ನಾವಿವತ್ತು ನಿಂತಿದ್ದೇವೆ. ಇವತ್ತು ನಮ್ಮೆಲ್ಲ ಬಹಳಷ್ಟು ಜನಕ್ಕೆ ಜಿಲ್ಲಾ ವರದಿಗಾರ ಸಂಯುಕ್ತ ಕರ್ನಾಟಕದ ಬಿ ಗೋಪಿನಾಥ್, ಇಲ್ಲಿ ನಾನು ಉದಯವಾಣಿ ಜಿಲ್ಲಾ ವರದಿಗಾರ ಗಣೇಶ್, ನಾವೆಲ್ಲ ಕೂಡ ಲಾಸ್ಟ್ ಎಂಪರರ್ಸ್ ಅಂತ ಅನ್ಸುತ್ತೆ ನನ್ನ ಭಾವನೆ. ಅಂದ್ರೆ ಕೊನೆಯ ಸಾಮ್ರಾಟರು ನಾವೆಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಿಕೋದ್ಯಮದ ವ್ಯವಸ್ಥೆ ಇದೇ ರೀತಿ ಮುಂದುವರಿಯುತ್ತೆ ಅನ್ನೋ ಒಂದು ನಂಬಿಕೆ ನಮಗಂತೂ ಖಂಡಿತವಾಗ್ಲೂ ಇಲ್ಲ. ನಾವು ಮಕ್ಕಳಲ್ಲಿ ಎಲ್ಲ ಮಾಡು 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 ಅಂತ ಹೇಳ್ತೀವಿ, ಯೋಚನೆ ಮಾಡುವಂತ ಯಾರು ಹೇಳೋದಿಲ್ಲ. ನೀವು ಬೇಕಿದ್ರೆ ಎಲ್ಲ ಪೋಷಕರಲ್ಲಿ ಇದೊಂದು ಅಬ್ಸರ್ವ್ ಮಾಡಿ ನೀವು. ವಿ ನೆವರ್ ಇನ್ಸಿಸ್ಟ್ ಆನ್ ಥಿಂಕಿಂಗ್, ವಿ ಓನ್ಲಿ ಇನ್ಸಿಸ್ಟ್ ಆನ್ ಡೂಯಿಂಗ್ ಅಬೌಟ್ ಎನಿಥಿಂಗ್. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀನಿ ನಾನು ಅನ್ನೋದನ್ನ ಯೋಚನೆ ಮಾಡಿ ಮಾಡೋದು ಎರಡನೇ ವಿಚಾರ. ಬಟ್ ಥಿಂಕಿಂಗ್ ಈಸ್ ಹಾಫ್ ಯುವರ್ ವರ್ಕ್ ಡನ್. ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಅರ್ಧ ಕೆಲಸ ನಿಮ್ದಲ್ಲೇ ಮುಗ್ದೋಗ್ಬಿಡ್ರಿ. ದಯವಿಟ್ಟು ಸ್ವಲ್ಪ ಸಮಯ ನಿಮ್ಮ ಮಕ್ಕಳ ಜೊತೆ ಕಳೀರಿ. ನಾನು ಹೇಳ್ತಾ ಇದ್ದಲ್ಲ, ನಮ್ಮ ತಂದೆಯವರು 10 ನಿಮಿಷ ಎವ್ರಿ ಡೇ 10 ಮಿನಿಟ್ಸ್ ಸಾಕಾಯ್ತಲ್ಲ ನಮ್ಗೆ. ಅದು ಈ ಕ್ರಿಟಿಕಲ್ ಥಿಂಕಿಂಗ್, ಈ ಆಲೋಚನೆ ಮಾಡಬೇಕಾದ್ರೆ ಸಮಾಜದ ಬಗ್ಗೆ, ಸೊಸೈಟಿಯ ಬಗ್ಗೆ
ಕೆಲವು ಪ್ರಶ್ನೆಗಳು ಉಟ್ಕೊಳ್ತವೆ. ಕೇವಲ 4 ರೂಪಾಯಿ ಕೊಟ್ಟು ಇಡೀ ವಿಶ್ವದ ಜ್ಞಾನವನ್ನ ಎಲ್ಲರಿಗೂ ಕೊಡ್ತೀರ ನೀವು. 4 ರೂಪಾಯಿ. ಅವಾಗ ನಮಗೆ ಗೊತ್ತಾಗ್ತಾ ಇತ್ತು ಏನೇನು ನಡೀತಾ ಇದೆ ನಮ್ಮ ವಿಶ್ವದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ, ಸರಿ ತಪ್ಪು, ಈ ಎಲ್ಲ ವಿಚಾರವನ್ನ ಅಲ್ಲಿ ನಾವು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ನಿಮ್ಮೆಲ್ಲರಿಗೂ ಹೇಳೋದು ನಾನು, ನ್ಯೂಸ್ ಪೇಪರ್ ಅನ್ನ ಓದಿ. ನೀವು ಎಷ್ಟು ನ್ಯೂಸ್ ಪೇಪರ್ ಅನ್ನ ಓದ್ತೀರಾ ಅಷ್ಟು ನಿಮ್ಮ ಬೋತ್ ಅಂತರಂಗ ಮತ್ತೆ ಬಹಿರಂಗ ಎರಡೂ ಬೆಳೆಯುತ್ತೆ. ಬೋತ್ ಯುವರ್ ಥಿಂಕಿಂಗ್, ಇಂಟ್ರೋಸ್ಪೆಕ್ಷನ್ ಆಸ್ ವೆಲ್ ಆಸ್ ಔಟ್ರೋಸ್ಪೆಕ್ಷನ್ ಎರಡೂ ಕೂಡ ಬೆಳೆಯುತ್ತೆ. ನಾವು ಏನ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಎರಡನೇದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗಿಬೇಕು. ನಾವು ಇನ್ಫಾರ್ಮೇಶನ್ ತೆಗಿಲಿಲ್ಲ ಅಂದ್ರೆ ವಿ ಆರ್ ಝೀರೋ. ಕಂಪೇರ್ ಯುವರ್ ಕಿಡ್ಸ್ ವಿತ್ ದೇರ್ ಓನ್ ಪರ್ಫಾರ್ಮೆನ್ಸ್. ಅವ್ರು ಈ ದಿನ ಏನ್ ಓದಿದ್ದಾರೆ, ಈ ಎಕ್ಸಾಮ್ ಅಲ್ಲಿ ಎಷ್ಟು ತೆಗಿದ್ದಾರೆ, ಮುಂದಿನ ಎಕ್ಸಾಮ್ ಅಲ್ಲಿ ಅವ್ರಿಗೆ ಅವ್ರು ಕಂಪೇರ್ ಮಾಡ್ತಾರೆ. ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆ ಯಾಕೆ ಕೆಲಸ, ಅವ್ರದ್ದು ವಿಚಾರ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗಿತ್ತು. ಸೊ ಆ ಪ್ರೆಷರ್ ಅನ್ನ ನಾವು ಆಡ್ ಮಾಡಿಕೊಂಡು, ಅಂಡ್ ವೆನ್ ಸಮಥಿಂಗ್ ಗುಡ್ ಹ್ಯಾಪನ್ಸ್ ಆರ್ ವೆನ್ ದೇ ಡೂ ವೆಲ್, ಕೈಂಡ್ಲಿ ಅಕ್ನಾಲೆಡ್ಜ್ ದ ಕಿಡ್. ಹೇಳಿದಾಗ ಆಟೋಮ್ಯಾಟಿಕಲಿ ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಉತ್ಸಾಹ ಬರುತ್ತೆ, ಇನ್ನೂ ಆ ಕಾಂಪಿಟೇಟಿವ್ ಎಡ್ಜ್ ಬರುತ್ತೆ. Journalism, it was not my profession of choice. It was my profession by accident. ಪತ್ರಕರ್ತನಾಗಬೇಕು ಅಂತ ಹೇಳಿ ಬಯಸಿ ಬಂದವನಲ್ಲ. ಡಿಗ್ರಿನಲ್ಲಿ ರ್ಯಾಂಕ್ ಇತ್ತು, ಮುಗಿಸಿದೆ, MA ಮಾಡ್ತಾ ಇದ್ದೆ, ಬೀದಿಗೆ ಬಿದ್ದಿದ್ದೆ. ನನಗೊಂದು ಉದ್ಯೋಗ ಬೇಕಿತ್ತು. ಬರೆಯೋದು ಬಿಟ್ಟು ನನಗಿನ್ನೇನೂ ಗೊತ್ತಿರಲಿಲ್ಲ. ಕಾಲೇಜಿನಲ್ಲಿ ಎಸ್ಸೆ ಬರೆದು ರ್ಯಾಂಕು ಫಸ್ಟು ಸೆಕೆಂಡ್ ಅಂತ ತಗೋತಾ ಇದ್ದೆ. BA ನಲ್ಲಿ ರ್ಯಾಂಕ್ ಇತ್ತು. ಜರ್ನಲಿಸಮ್ ಗಂಧ ಗಾಳಿ ABCD ಏನೂ ಗೊತ್ತಿರಲಿಲ್ಲ. ನಾನು ನೆನೆಸ್ಕೋಬೇಕು, ನನಗೊಬ್ಬ ಒಳ್ಳೆ ಟೀಚರ್ ಸಿಕ್ಕಿದ್ರು. ಅವರ ಯಜಮಾನ್ರೆ ಮೈಸೂರಿನಲ್ಲಿ ಒಂದು ದೊಡ್ಡ ಪತ್ರಿಕೆ ನಡೆಸ್ತಾ ಇದ್ರು. ನನಗೆ ಏನೂ ಗೊತ್ತಿರಲಿಲ್ಲ. ಅವ್ರನ್ನೋ ಕೇಳಿದೆ, ಮೇಡಮ್ ನನ್ನ ಸ್ಥಿತಿ ಹೀಗಾಗಿದೆ, ಏನು ಮಾಡೋದು ಅಂತ. ನೀವು ನಾಳೆ ಹೋಗಿ ಅಂಕಲ್ ಭೇಟಿ ಮಾಡಿ ಅಂತಂದ್ರು. ಕಾಂಟ್ಯಾಕ್ಟ್ ನೀವು ಎಷ್ಟು ಮಟ್ಟಿಗೆ ಇಟ್ಕೊಂಡಿರ್ತೀರೋ ಅಷ್ಟು ಕೂಡ ನಿಮಗೆ ಹೆಚ್ಚು ಹೆಚ್ಚು ಸುದ್ದಿಗಳು ಸಿಗೋಕೆ ಶುರುವಾಗುತ್ತೆ. ಅದರ ಮೂಲಕ ನೀವು ಹೋಗ್ತೀರಿ, ಆ ವರದಿಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. A journalist is not a specialist. A journalist is a generalist like IAS officer. ನಿಮಗೆ ಎಲ್ಲದ್ರ ಬಗ್ಗೆಯೂ ಮಾಹಿತಿ ಇರಬೇಕು, ಆದರೆ ಯಾವುದ್ರ ಬಗ್ಗೆಯೂ ನೀವು ಪರಿಪಕ್ವತೆ ಇರೋದಿಲ್ಲ. ಬಟ್ ಎಲ್ಲ ಮಾಹಿತಿ ನಿಮ್ಮ ಹತ್ರ ಇರಬೇಕು ಅಂತಂದ್ರೆ ನಿಮಗೆ ಆ ಜ್ಞಾನ ವಿಸ್ತಾರ ಅನ್ನೋದು ಬಹಳ ಗಟ್ಟಿಯಾಗಿರ್ಬೇಕಾಗತ್ತೆ. ಸಾಕಷ್ಟು ವಿಚಾರಗಳನ್ನ ತಿಳ್ಕೋಬೇಕಾಗತ್ತೆ. ಇದ್ದಕ್ಕಿದ್ದಂಗೆ ಒಂದು ಹವಾಮಾನದ ಬಗ್ಗೆ ಬರೀತೀರಿ, ನಾಳೆ ಯಾವುದೋ ಆಕ್ಸಿಡೆಂಟ್ ಬಗ್ಗೆ ಬರೀತೀರಿ, ನಾಡಿದ್ದು ಅಲ್ಲಿ ಯಾವುದೋ ದೌರ್ಜನ್ಯದ ಬಗ್ಗೆ ಬರೀತೀರಿ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇರಬೇಕು ಅಂತಂದ್ರೆ ನಿಮ್ಮ ನಾಲೆಡ್ಜ್ ಅಂತ ಏನಿದೆ, ಅದರ ಬೇಸ್ ಇದೆಯಲ್ಲ, ಅದರ ವಿಸ್ತಾರ ಬಹಳ ದೊಡ್ಡದಾಗಿರಬೇಕು. ಈ ನಮ್ಮಲ್ಲಿ ಇತ್ತೀಚೆಗೆ ಹೆಂಗಾಗೋಗಿದೆ ಅಂದ್ರೆ ಜ್ಞಾನ ಅನ್ನೋದು ಡೀಪ್ ಆಗಿರ್ಬೇಕಾ ವೈಡ್ ಆಗಿರ್ಬೇಕಾ ಅಂತ ಒಂದು ದೊಡ್ಡ ಚರ್ಚೆ. ನಮ್ಮ ಹಿಂದೆ ಎಲ್ಲ ಯಾವ್ದಾದ್ರು ಜ್ಞಾನ ಅಂತಂದ್ರೆ ಇಟ್ ಯೂಸ್ ಟು ಬಿ ವೆರಿ ಡೀಪ್. ನೌ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೈಡರ್. We are not worried about the depth of the knowledge, but we are worried about the width of the knowledge. ಜ್ಞಾನದ ವಿಸ್ತಾರ ಇವತ್ತು ಬಹಳ ಮುಖ್ಯ ಅನ್ಸುತ್ತೆ. ಯಾಕಂದ್ರೆ we live in such a competitive world where you are expected to know many things. ಒಂದು ಕಾಲದಲ್ಲಿ ಮಾಹಿತಿ ಕೈಗೆ ಸಿಗ್ತಾ ಇರಲಿಲ್ಲ. ನಾವು ಅದಕ್ಕೋಸ್ಕರ ಹುಡುಕಾಡ್ತಾ ಇದ್ದೋ, ನಾವು ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೋ. We are racing against the time. ಅದಕ್ಕೆ ಜರ್ನಲಿಸಂ ಹೇಳ್ತಾರೆ. ವಾಟ್ ಈಸ್ ಜರ್ನಲಿಸಂ ಅಂದ್ರೆ, ಜರ್ನಲಿಸಂ ಇಸ್ ಅ ಲಿಟರೇಚರ್ ರಿಟನ್ ಇನ್ ಹರಿ ಅಂತ ಹೇಳ್ತೀವಿ. ಪತ್ರಿಕೋದ್ಯಮವು ಒಂದು ಸಾಹಿತ್ಯವೇ, ಆದ್ರೆ ಅವಸರದಲ್ಲಿ ಬರೆದ ಸಾಹಿತ್ಯವಂತೆ. ಸಾಹಿತಿಗಳಿಗೆ ಬಹಳ ಟೈಮ್ ಕೊಡ್ಬೇಕು. ನೀವು ಇದ್ದಕ್ಕಿದ್ದಂಗೆ ನೀವು ಬರೀರಿ ಅಂದ್ರೆ ಆಗೋದಿಲ್ಲ. ಆಶು ಕವಿತೆಗಳು ಬರೀಬಹುದೇನೋ, ಆದ್ರೆ ಸಾಹಿತ್ಯ ಹುಟ್ಟಬೇಕಾದ್ರೆ ಅದಕ್ಕೊಂದು ಹುಟ್ಟುವ ಸಮಯ ಅಂತ ಇರುತ್ತೆ. ಕವಿಗೆ ಅವನದೇ ಆದಂತಹ ಒಂದು ಸಮಯ ಅಂತ ಇರ್ತದೆ. ಕವಿತೆಗಳು ಅಷ್ಟು ಸುಲಭವಾಗಿ ಅದು ಬರೆಯಕ್ಕಾಗೋದಿಲ್ಲ, ಅದು ಹುಟ್ಟಬೇಕದು. ವೆನ್ ಯು ಆರ್ ಇನ್ ಡೌಟ್ ಕಟ್ ಇಟ್ ಔಟ್ ಅಂತ ಹೇಳ್ತೀವಿ. ಇನ್ನೂ ಮುಂದೆ ಹೋಗಿ ಏನ್ ಹೇಳ್ತೀವಿ, ವೆನ್ ವಿ ಆರ್ ಇನ್ ಡೌಟ್ dig it out. This digging is nothing but satya shodhane that are involved in the profession in which we are doing, and the entire family is being brought up. ಅದಕ್ಕಾಗಿ ನಮಗೆ ಈ ಸಮಾಜದಲ್ಲಿ ಅದರಲ್ಲೂ ನಮ್ಮ ಕುಟುಂಬಗಳ ಒಂದು ಸಹಕಾರ ಬಹಳ ಮುಖ್ಯ ಅಂತ ಅನಿಸ್ಬಿಡುತ್ತೆ. ಅಥವಾ ವೃತ್ತಿಯಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.